ಇರಾನ್ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಈ ಹಿನ್ನೆಲೆಯಲ್ಲಿ ಅಮೆರಿಕವು ಮಧ್ಯಪ್ರಾಚ್ಯದಲ್ಲಿರುವ ತನ್ನ ಮಿತ್ರ ರಾಷ್ಟ್ರಗಳಿಗಾಗಿ ಸುಮಾರು 72,000 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಶಸ್ತ್ರಾಸ್ತ್ರ ಒಪ್ಪಂದವನ್ನು ಘೋಷಿಸಿದೆ. ಈ ಹೊಸ ಒಪ್ಪಂದದ ಅನ್ವಯ ಇಸ್ರೇಲ್, ಕತಾರ್, ಕುವೈಟ್ ಮತ್ತು ಯುಎಇ ರಾಷ್ಟ್ರಗಳಿಗೆ ಅಮೆರಿಕವು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಪೂರೈಸಲಿದೆ. ಈ ಕ್ರಮವು ಇರಾನ್ ಸಂಘರ್ಷದ ನಡುವೆ ತಾತ್ಕಾಲಿಕ ಕದನ ವಿರಾಮದ ಭಾಗವೆಂದು ಹೇಳಲಾಗ್ತಿದ್ರೂ ವಾಸ್ತವದಲ್ಲಿ ಇದು ಈ ಭಾಗದಲ್ಲಿ ತನ್ನ ಮಿಲಿಟರಿ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಅಮೆರಿಕದ ದೊಡ್ಡ ತಂತ್ರದಂತಿದೆ. ವಿಶೇಷವೆಂದರೆ ಈ ಶಸ್ತ್ರಾಸ್ತ್ರ ಹಂಚಿಕೆಯಲ್ಲಿ ದೇಶಗಳ ನಡುವೆ ಭಾರಿ ವ್ಯತ್ಯಾಸಗಳಿವೆ. ಕತಾರ್, ಕುವೈಟ್ ಮತ್ತು ಯುಎಇ ರಾಷ್ಟ್ರಗಳು ಅಮೆರಿಕದಿಂದ ನೇರವಾಗಿ ಹಣ ನೀಡಿ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಿವೆ. ಆದರೆ ಇಸ್ರೇಲ್ ವಿಷಯದಲ್ಲಿ ಮಾತ್ರ ಅಮೆರಿಕ ತನ್ನ ದೇಶದ ತೆರಿಗೆದಾರರ ಹಣವನ್ನೇ ಮಿಲಿಟರಿ ನೆರವಿನ ರೂಪದಲ್ಲಿ ನೀಡ್ತಾ ಇದೆ. ಅಂದರೆ ಅಮೆರಿಕ ಸರ್ಕಾರ ನೀಡುವ ಹಣದಲ್ಲೇ ಇಸ್ರೇಲ್ ಅಮೆರಿಕದ ಕಂಪನಿಗಳಿಂದ ಶಸ್ತ್ರಾಸ್ತ್ರಗಳನ್ನು ಪಡೆದುಕೊಳ್ತಿದೆ. ಅಮೆರಿಕದ ಒಳಗೆ ಇಸ್ರೇಲ್ಗೆ ಈ ರೀತಿ ಉಚಿತ ನೆರವು ನೀಡುವುದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಕಳೆದ ತಿಂಗಳು ನಡೆದ ಸೆನೆಟ್ ಮತದಾನದಲ್ಲಿ ಹಲವು ನಾಯಕರು ಇಸ್ರೇಲ್ಗೆ ಶಸ್ತ್ರಾಸ್ತ್ರ ನೀಡುವುದನ್ನು ವಿರೋಧಿಸಿದ್ರು. ಆದರೂ ಸಹ ಅಮೆರಿಕದ ಆಡಳಿತವು ರಾಷ್ಟ್ರೀಯ ಭದ್ರತೆಯ ಹೆಸರಿನಲ್ಲಿ ವಿಶೇಷ ಅಧಿಕಾರವನ್ನು ಬಳಸಿಕೊಂಡು ಈ ಒಪ್ಪಂದಕ್ಕೆ ಮುಂದಾಗಿದೆ. ಅಂಕಿಅಂಶಗಳ ಪ್ರಕಾರ ಎರಡನೇ ಮಹಾಯುದ್ಧದ ನಂತರ ಅಮೆರಿಕ ಇಸ್ರೇಲ್ಗೆ ಒಟ್ಟು $175 ಬಿಲಿಯನ್ ನೆರವು ನೀಡಿದ್ದು, ಕೇವಲ ಕಳೆದ ವರ್ಷದ ಅಕ್ಟೋಬರ್ 7ರ ನಂತರವೇ ಸುಮಾರು $21 ಬಿಲಿಯನ್ ನಷ್ಟು ನೇರ ಮಿಲಿಟರಿ ಸಹಾಯ ಮಾಡಿದೆ. ಈ ಎಲ್ಲ ಒಪ್ಪಂದಗಳಿಂದ ಲಾಕ್ಹೀಡ್ ಮಾರ್ಟಿನ್, ಬೋಯಿಂಗ್ ಮತ್ತು ಆರ್ಟಿಎಕ್ಸ್ನಂತಹ ಅಮೆರಿಕದ ರಕ್ಷಣಾ ಕಂಪನಿಗಳಿಗೆ ಭಾರಿ ಲಾಭವಾಗ್ತಿದೆ. ಈ ಒಪ್ಪಂದದಡಿ ಕತಾರ್ಗೆ ಸುಮಾರು $4 ಬಿಲಿಯನ್ ಮೌಲ್ಯದ ಪೇಟ್ರಿಯಾಟ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ನೀಡಲಾಗ್ತಿದೆ. ಇದು ಶತ್ರುಗಳ ವಿಮಾನ ಮತ್ತು ಕ್ಷಿಪಣಿಗಳನ್ನು ಗಾಳಿಯಲ್ಲೇ ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆಯೇ ಇಸ್ರೇಲ್ಗೆ ಸುಮಾರು 8,000 ಕೋಟಿ ರೂಪಾಯಿ ಮೌಲ್ಯದ ಲೇಸರ್ ಗೈಡೆಡ್ ಶಸ್ತ್ರಾಸ್ತ್ರಗಳನ್ನು ನೀಡಲಾಗ್ತಿದ್ದು, ಇವುಗಳು ಜನನಿಬಿಡ ಪ್ರದೇಶಗಳಲ್ಲಿ ಕನಿಷ್ಠ ಹಾನಿಯೊಂದಿಗೆ ನಿಖರವಾಗಿ ಶತ್ರುಗಳ ಮೇಲೆ ದಾಳಿ ನಡೆಸಲು ನೆರವಾಗಲಿವೆ. ಒಟ್ಟಾರೆಯಾಗಿ ಅಮೆರಿಕದ ಈ ನಡೆಯು ಮಧ್ಯಪ್ರಾಚ್ಯದ ಭದ್ರತಾ ಚಿತ್ರಣವನ್ನೇ ಬದಲಿಸುವ ಮುನ್ಸೂಚನೆ ನೀಡುತ್ತಿದೆ.